ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ ಏನಂದರೆ, ನಿಮ್ಮ ಆಧಾರ್ ಕಾರ್ಡ್ ಅಡ್ರೆಸ್ನ ಯಾವುದೇ ದಾಖಲಾತಿ ಇಲ್ಲದೇ ಮೊಬೈಲ್ ಫೋನ್ನಲ್ಲಿ ಕೇವಲ 2 ನಿಮಿಷದಲ್ಲಿ ಯಶಸ್ವಿಯಾಗಿ ಸಬ್ಮಿಟ್ ಮಾಡ್ಬೋದು. ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇದು ಯಾರಿಗೆಲ್ಲ ಉಪಯೋಗ ಆಗುತ್ತೆ ಅಂದರೆ, ಹೊಸದಾಗಿ ಮದುವೆಯಾಗಿ ಬಂದಿರತಕ್ಕಂಥ ಹೆಣ್ಮಕ್ಳು ತಂದೆ ಮನೆಯಿಂದ ಗಂಡನ ಮನೆಗೆ ಅಡ್ರೆಸ್ನ ಅಪ್ಡೇಟ್ ಮಾಡಬೇಕಾಗ್ತದೆ. ಅವ್ರ ಬಳಿ ಯಾವುದೇ ತರಹದ ದಾಖಲಾತಿಗಳು ಇರೋದಿಲ್ಲ. ಹಾಗೆಯೇ ಉದ್ಯೋಗಕ್ಕಾಗಿ ತುಂಬ ಜನರು ಸ್ಥಳದಿಂದ ಸ್ಥಳಕ್ಕೆ ಹೋಗಿರ್ತೀರಾ. ನಿಮ್ಮ ಬಳಿ ನಿಮ್ಮ ತಂದೆಯವ್ರ ಮಾತ್ರ ಅಡ್ರೆಸ್ ಅಪ್ಡೇಟ್ ಆಗಿರ್ತದೆ, ನಿಮ್ಮದು ಅಪ್ಡೇಟ್ ಆಗಿರಲ್ಲ. ಅವರ ಆಧಾರ್ ಕಾರ್ಡ್ನ ಬಳಸ್ಕೊಂಡು ನಿಮ್ಮದು ಕೂಡ ಅಪ್ಡೇಟ್ನ ಮಾಡ್ಕೋಬೋದು. ಅದನ್ನು ಮಾಡಬೇಕು ಅಂದರೆ ಸ್ನೇಹಿತರೆ, ಮೊದಲಿಗೆ ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು myAadhar.uida.gov.in ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ನಿಮಗೆ ಈ ರೀತಿಯಾದಂಥ ವೆಬ್ಸೈಟ್ ಓಪನ್ ಆಗ್ತದೆ. ಇಲ್ಲಿ ಮೇಲ್ಗಡೆ ಲಾಗಿನ್ ಅಂತ ಆಪ್ಷನ್ ಇದೆ ನೋಡಿ, ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕು. ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಅಲ್ಲಿ ನಿಮ್ಮ ಆಧಾರ್ ನಂಬರು ಅಲ್ಲಿ ಕಾಣ್ತಿರೋ ಕ್ಯಾಪ್ಷನ್ ಹಾಕಿ ಲಾಗಿನ್ ವಿತ್ OTP ಅಂತ ಕ್ಲಿಕ್ ಮಾಡಿ. ಒಂದು OTP ಬರುತ್ತೆ, OTPನ ಹಾಕಿ ಮತ್ತೆ ನೀವು ಲಾಗಿನ್ ಅಂತ ಮಾಡ್ಕೋಬೇಕು. ತದನಂತರ ಯಶಸ್ವಿಯಾಗಿ ಈ ರೀತಿ ಲಾಗಿನ್ ಆಗುತ್ತೆ. ನೀವಿಲ್ಲಿ ಅಡ್ರೆಸ್ ಅಪ್ಡೇಟ್ ಮಾಡಬೇಕು ಅಂದರೆ ಇಲ್ಲಿ ಮೇಲ್ಗಡೆ ಲೆಫ್ಟ್ ಸೈಡಲ್ಲಿ ಅಡ್ರೆಸ್ ಅಪ್ಡೇಟ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ, ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಇಲ್ಲೂ ಕೂಡ 2 ರೀತಿ ಆಪ್ಷನ್ಗಳಿದೆ. ಫಸ್ಟ್ ಆಪ್ಷನ್ ಬಂದು ಅಪ್ಡೇಟ್ ಅಡ್ರೆಸ್ ಯೂಸಿಂಗ್ ಯುವರ್ ಡಾಕ್ಯುಮೆಂಟ್ಸ್ನ ಬಳಸ್ಕೊಂಡು, ಉದಾಹರಣೆಗೆ ವಾಸಸ್ಥಳ ದೃಢೀಕರಣ ಪತ್ರ, ಮ್ಯಾರೇಜ್ ಸರ್ಟಿಫಿಕೇಟ್, ಹಾಗೆಯೇ ನಿಮ್ಮ ಗೆಜೆಟೆಡ್ ಆಫೀಸರ್ ತರಿಂದ ಸೈನ್ ಮಾಡ್ಕೊಂಡಿರ್ತಕ್ಕಂಥ ಸರ್ಟಿಫಿಕೇಟು ಅದಿದ್ದರೆ ಈ ಫಸ್ಟ್ ಆಪ್ಷನ್ನ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಬಳಿ ಯಾವುದೇ ತರಹದ ದಾಖಲಾತಿಗಳು ಇಲ್ಲ ಅಂದವರು ಪಕ್ಕದಲ್ಲಿ ಬಂದು ಫ್ಯಾಮಿಲಿ ಮೆಂಬರ್ ಅಂತ ಇದೆ ನೋಡಿ, ಹೆಡ್ ಆಫ್ ದಿ ಫ್ಯಾಮಿಲಿ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಯಾರ ಆಧಾರ್ ಕಾರ್ಡ್ ಬಳಸ್ಕೊಂಡು ಅಪ್ಡೇಟ್ ಮಾಡ್ತಾಯಿದ್ದೀರಾ. ಈಗ ಸಪೋಸು ಹೆಂಡ್ತಿದ ಅಪ್ಡೇಟ್ ಮಾಡ್ತಾಯಿದ್ದೀನಿ ಅಂದರೆ ಇಲ್ಲಿ ಗಂಡನ ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕಾಗ್ತದೆ. ಒಂದು ವೇಳೆ ಗಂಡಂದು ಇಲ್ಲಿ ಫೆಚ್ ಆಗಲಿಲ್ಲ ಅಂದರೆ ಅವರ ಮಾವಂದು ಅಂದರೆ ಗಂಡನ ತಂದೆಯನ್ನು ಕೂಡ ಆಧಾರ್ ಕಾರ್ಡ್ನ ಹಾಕ್ಬೋದು. ಈಗ ನಾನು ಇಲ್ಲಿ ಗಂಡನ ಆಧಾರ್ ನಂಬರ್ನ ಹಾಕಿ ಫೆಚ್ ಮಾಡ್ತಾಯಿದ್ದೀನಿ. ಫೆಚ್ ಆದರೆ ಇಲ್ಲಿ ಕೆಳಗಡೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರ್ತಕ್ಕಂಥ ಫೋನ್ ನಂಬರ್ ತೋರಿಸುತ್ತೆ. ಆ ಒಂದು ಫೋನ್ ನಂಬರ್ ತೋರಿಸಿದ್ರೆ ಮಾತ್ರ ಇವ್ರ ಆಧಾರ್ ಕಾರ್ಡೇ ಕೂಡ ನೀವು ಬಳಕೆನ ಮಾಡ್ಕೋಬೋದು. ಈಗ ಅವ್ರ ಸಂಬಂಧ ಏನು ಅಂತ ಕೇಳುತ್ತೆ. ಇಲ್ಲಿ ಸ್ಪೌಸು, ಫಾದರು, ಮದರು, ಸಿಬ್ಲಿಂಗು, ಲೀಗಲ್ ಗಾರ್ಡಿಯನ್ ಅಂತ ಇದೆ. ಮಾವಂದು ಅಪ್ಡೇಟ್ ಮಾಡ್ತಾ ಇದ್ದೀನಿ ಅಂದರೆ ಲೀಗಲ್ ಗಾರ್ಡಿಯನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಗಂಡಂದೇ ಆಧಾರ್ ಕಾರ್ಡ್ ತೊಗೊಂಡಿದ್ದೆ, ಅದರಿಂದ ನಾನು ಸ್ಪೌಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಬಂದು ಲೀಗಲ್ ಸ್ಟೇಟ್ಮೆಂಟ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಪಾಪಪ್ ಬರುತ್ತೆ, ಅಕ್ಸೆಪ್ಟ್ ಅಂತ ಮಾಡಿ ಈಗ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ತದನಂತರ ಡೈರೆಕ್ಟಾಗಿ ನಿಮಗೆ ಪೇಮೆಂಟ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ 2 ಕನ್ಸಲ್ಟ್ ಬಾಕ್ಸ್ ಇದೆ. ಪೇಮೆಂಟ್ ಮೆಥಡ್ನ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಬಂದು ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಬೇಕು. ಇವಾಗ ಸ್ನೇಹಿತರೆ ನೆಕ್ಸ್ಟ್ ಪೇಜಲ್ಲಿ ಪೇಮೆಂಟ್ ಮಾಡೋ ಆಪ್ಷನ್ಗಳು ಓಪನ್ ಆಗ್ತವೆ. ಅಂದರೆ ಸಪೋಸ್ ಈಗ ಬಾರ್ ಕೋಡ್ ಓಪನ್ ಆಗ್ತದೆ. ಈ ಒಂದು ಬಾರ್ ಕೋಡ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೀವು ನಿಮ್ಮ ಫೋನಲ್ಲಿ ಗೂಗಲ್ ಪೇ, ಫೋನ್ಪೇನ ಬಳಸ್ಕೊಂಡು ಸ್ಕ್ಯಾನರ್ ಇಲ್ಲಿ ಕಾಣ್ತಾ ಇದೆಯಲ್ಲ, ಆ ಸ್ಕ್ಯಾನರ್ ಸ್ಕ್ಯಾನ್ ಮಾಡೋ ಮುಖಾಂತರ ನೀವು ಪೇಮೆಂಟ್ನ ಮಾಡ್ಬೋದು. ಪೇಮೆಂಟು ಯಶಸ್ವಿಯಾಗಿ ಪೇಮೆಂಟ್ ಆಯಿತು ಅಂದರೆ ಈ ರೀತಿ ಗ್ರೀನಲ್ಲಿ ಪೇಮೆಂಟ್ ಸಕ್ಸಸ್ಫುಲಿ ಅಂತ ತೋರಿಸುತ್ತೆ. ನೀವೇನು ಮಾಡಬೇಡಿ, ಆಟೋಮೆಟಿಕ್ಕಾಗಿ ಅದೇ ಕೂಡ ರೀಡೈರೆಕ್ಟ್ ಆಗುತ್ತೆ. 15 ಸೆಕೆಂಡು ವೆಯ್ಟ್ ಮಾಡಿದ್ರೆ ಈ ರೀತಿ ರೈಟ್ ಮಾಡ್ಕೊಳ್ಳಿ, ನಿಮ್ಮ ಪೇಮೆಂಟು ಸಕ್ಸಸ್ಫುಲ್ ಆಗಿದೆ ಅಂತ ಬರುತ್ತೆ. ಇಲ್ಲಿ ಡೌನ್ಲೋಡ್ ಅಕ್ನಾಲೆಜ್ಮೆಂಟ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಸಬ್ಮಿಟ್ ಮಾಡಿರೋದಕ್ಕೆ ಒಂದು SRN ನಂಬರ್ ಅಂತ ಬಂದಿರುತ್ತೆ. ಜೊತೆಗೆ ಒಂದು ಅಕ್ನಾಲೆಜ್ಮೆಂಟು ಕೂಡ ನಿಮಗೆ ಡೌನ್ಲೋಡ್ ಆಗುತ್ತೆ. ಇದನ್ನ ಫ್ಯೂಚರ್ ರೆಫರೆನ್ಸ್ಗೋಸ್ಕರ ನೀವು ಸೇವ್ ಮಾಡಿ ಇಟ್ಕೋಬಹುದು. ನಂತರ ಮೆಥಡ್ ಬಂದು ನಿಮ್ಮ ಹತ್ರ ಆಲ್ರೆಡಿ ವಾಸಸ್ಥಳ ದೃಢೀಕರಣ ಪತ್ರ ಇದೆ, ಮ್ಯಾರೇಜ್ ಸರ್ಟಿಫಿಕೇಟ್ ಇದೆ, ವೋಟರ್ ID ಇದೆ, ಅಲ್ಲೇನಾದರೂ ಹೆಸರು, ತಂದೆ ಹೆಸರು ಅಥವಾ ನಿಮ್ಮ ಪಿನ್ ಕೋಡ್ ಏನೋ ಚೇಂಜ್ ಆಗಿರ್ತದೆ ಅಂಥವ್ರು ಅಡ್ರೆಸ್ ಅಪ್ಡೇಟ್ ಅನ್ನೋ ಕಾಲಮ್ಗೆ ಬಂದು ಇಲ್ಲಿ ಫಸ್ಟ್ ಆಪ್ಷನ್ ಇದೆ ನೋಡಿ, ಅಪ್ಡೇಟ್ ಅಡ್ರೆಸ್ ಯೂಸಿಂಗ್ ಡಾಕ್ಯುಮೆಂಟ್ಸ್ ಅಂತ, ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಪೇಜಲ್ಲಿ ಪ್ರೊಸೆಸಿಂಗ್ ಟು ಅಪ್ಡೇಟ್ ಆಧಾರ್ ಅಂತ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿಯಾದಂಥ ಆಪ್ಷನ್ಗಳು ತೆರ್ಕೊಳ್ಳುತ್ತೆ. ಇಲ್ಲಿ ಹೌಸ್ ನಂಬರು, ಸ್ಟ್ರೀಟ್ ನೇಮು, ಲೊಕ್ಯಾಲಿಟಿ, ಲ್ಯಾಂಡ್ ಮಾರ್ಕು, ಪಿನ್ ಕೋಡು ಅದನ್ನು ನೀವು ಅಲ್ಲಿ ಟೈಪ್ ಮಾಡಬೇಕಾಗ್ತದೆ. ಆಟೋಮೆಟಿಕ್ಕಾಗಿ ನಿಮ್ಮ ಮಾತೃಭಾಷೆ ಕನ್ನಡಕ್ಕೆ ಆಟೋಮೆಟಿಕ್ಕಾಗಿ ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ರೆ ಕನ್ನಡಕ್ಕೆ ಕನ್ವರ್ಟ್ ಆಗುತ್ತೆ. ಇಲ್ಲಿ ನೀವು ಡಾಕ್ಯುಮೆಂಟ್ನ ಮ್ಯಾನುವಲಾಗಿ ಅಪ್ಲೋಡ್ ಮಾಡಬೇಕಾಗ್ತದೆ. ಇಲ್ಲಿ ಬಂದು ಸೆಲೆಕ್ಟ್ ದ ವ್ಯಾಲಿಡ್ ಡಾಕ್ಯುಮೆಂಟ್ ಅಂತ ಇದೆ ನೋಡಿ, ಇಲ್ಲಿ ಬಂದು ಇಷ್ಟು ದಾಖಲಾತಿಗಳಲ್ಲಿ ಯಾವ್ದಾರು ಒಂದನ್ನು ಅಪ್ಲೋಡ್ ಮಾಡಬೇಕು. ಈಗ ಉದಾಹರಣೆಗೆ ವೋಟರ್ ID ಇದೆ, MP MLC ಇಂದ, ಗೆಜೆಟೆಡ್ ಆಫೀಸರ್ ತವಿಂದ, ಆಮೇಲೆ ಗ್ರೂಪ್ B ಕೂಡ ನಡೆಯುತ್ತೆ. ಹಾಗೆ ನೀವು ಪಂಚಾಯತಿ PDO ತವಿಂದ, ಹಾಗೆಯೇ ಹೈಸ್ಕೂಲ್ ಹೆಡ್ ಮಾಸ್ಟರ್ ತವಿಂದಲೂ ಕೂಡ ಈ ಒಂದು ಫಾರ್ಮೆಟ್ ಇರುತ್ತೆ. ಆ ಒಂದು ಫಾರ್ಮೆಟ್ಗೆ ಸಿಗ್ನೇಚರ್ ಹಾಸ್ಕೊಂಬಂದು ನೀವು ಅಪ್ಲೋಡ್ ಮಾಡ್ಬೋದು. ಅದೇ ಸಿಂಪಲ್ ಪ್ರೊಸೆಸ್ಸು ಸ್ನೇಹಿತರೆ. ಸೆಲೆಕ್ಟ್ ಮಾಡಿ ನಂತರ ನೆಕ್ಸ್ಟ್ ಪೇಜಲ್ಲಿ ಪೇಮೆಂಟ್ ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಪೇಮೆಂಟ್ ಮಾಡ್ತು ಅಂದರೆ ಇದು ಡಾಕ್ಯುಮೆಂಟ್ಸ್ ಇರ್ತಕ್ಕಂಥವ್ರು ಈ ರೀತಿ ಮಾಡ್ಬೋದು. ಈ ರೀತಿಯಾಗಿ ಸಿಂಪಲ್ಲಾಗಿ ಮನೆಯಲ್ಲೇ ಕೂತು ಈ ಒಂದು ಆಧಾರ್ ಅಪ್ಡೇಟ್ನ ಮಾಡ್ಕೋಬೋದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.